ಡಿ.ಕೆ. ಶಿವಕುಮಾರ್ ಡೈನಮೈಟ್ಗೆ ಸತೀಶ್ ಜಾರಕಿಹೊಳಿ ಇಲ್ಲಿ ಕೌಂಟರ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ಗೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ದೂರು ಕೊಟ್ಟರೆ ಹಾಗಾದ್ರೆ ಲೋಕಸಭಾ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಗಳು ಬೀಸ್ತಾ ಇದೆ, ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಡೈನಮೈಟ್ಗೆ ಚೆಕ್ಮೇಟ್ ಕೊಟ್ರ ಸತೀಶ್ ಜಾರಕಿಹೊಳಿ. ಡಿ.ಕೆ. ಶಿವಕುಮಾರ್ ವಿರುದ್ಧ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ದೂರನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ರಾಜ್ಯ ರಾಜಕೀಯದ ಹಿಡಿತವನ್ನ ತಪ್ಪಿಸೋದಕ್ಕೆ ರಣತಂತ್ರ ನಡೀತಾ ಇದೆ. ಲೋಕಸಭಾ ಟಿಕೆಟ್ ಅನ್ನ ಕೊಡಿಸಿ ದೆಹಲಿಗೆ ಕಳಿಸೋ ಪ್ಲಾನ್ ನಡೀತಾ ಇದೆ. ರಾಜ್ಯ ಬೆಳಗಾವಿ ರಾಜಕೀಯದಿಂದ ಹಿಡಿತ ತಪ್ಪಿಸುವಂತಹ ಪ್ರಯತ್ನ ನಡೀತಾ ಇದೆ. ಇದರಿಂದ ಅಲರ್ಟ್ ಆಗಿ ಸುರ್ಜೇವಾಲಾಗೆ ಜಾರಕಿಹೊಳಿ ಅವರು ದೂರು ಕೊಟ್ಟಿದ್ದಾರೆ. ನನ್ನ ಮಗಳಿಗೆ ಟಿಕೆಟ್ ಕೊಟ್ರೆ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ರಣತಂತ್ರ ಏನು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಬೆಳಗಾವಿ ರಾಜಕೀಯದಲ್ಲಿ ಹಿಡಿತ ತಪ್ಪಿಸುವಂತಹ ಪ್ರಯತ್ನವಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಹಿಡಿತ ತಪ್ಪಿಸೋದಕ್ಕೆ ರಣತಂತ್ರ ಹೂಡಲಾಗ್ತಾ ಇರೋದು. ಜಾರಕಿಹೊಳಿ ರಾಜಕೀಯ ವಿರೋಧಿಗಳು ಗೇಮ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಲೋಕಸಭಾ ಟಿಕೆಟ್ ಅನ್ನ ಕೊಡಿಸಿ ದೆಹಲಿಗೆ ಕಳಿಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಬೆಳಗಾವಿ ಕ್ಷೇತ್ರದಲ್ಲಿ ಸತೀಶ್ ಅನ್ನ ಗೆಲ್ಲಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸತೀಶ್ ಗೆದ್ರೆ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಮೇಲಾಗುತ್ತೆ. ಪರೋಕ್ಷವಾಗಿ ಸಿಎಂ ಬಣದ ವಿರುದ್ಧ ಮೇಲುಗೈ ತಂತ್ರವನ್ನ ಹೂಡ್ತಾ ಇರೋದಿಲ್ಲಿ. ಈ ರೀತಿಯಾದಂತಹ ಡಿ.ಕೆ. ಶಿವಕುಮಾರ್ ಬಣದಿಂದ ಮೆಗಾ ಪ್ಲಾನ್ ನಡೀತಾ ಇದೆ. ಈ ಪ್ಲಾನ್ಗೆ, ಈ ಡೈನಮೈಟ್ಗೆ ಸತೀಶ್ ಜಾರಕಿಹೊಳಿ ಚೆಕ್ಮೇಟ್ ಕೊಟ್ರ ಅಂತ ಅನಿಸ್ತಾ ಇದೆ ಹೈಕಮಾಂಡ್ಗೆ ದೂರು ಕೊಟ್ಟು. ಈಗಾಗಲೇ ಹೇಳಿದಾಗೆ ಡಿ.ಕೆ. ಶಿವಕುಮಾರ್ ಡೈನಮೈಟ್ಗೆ ಸತೀಶ್ ಜಾರಕಿಹೊಳಿ ಚೆಕ್ಮೇಟ್ ಕೊಟ್ರ ಅಂತ ಅನಿಸ್ತಾ ಇದೆ. ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ನಾನಾ ರೀತಿಯ ರಣತಂತ್ರಗಳನ್ನು ಹೆಣೆಯಲಾಗ್ತಾ ಇದೆ. ಅದರಲ್ಲೂ ಕೂಡ ಬೆಳಗಾವಿ ರಾಜಕೀಯದಲ್ಲಿ ಬಹಳ ದೊಡ್ಡ ರಣತಂತ್ರ ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ. ಬಸವರಾಜ್, ಡಿ.ಕೆ. ಶಿವಕುಮಾರ್ ಅವರ ಡೈನಮೈಟ್ಗೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಡೆಯನ್ನ ನೋಡ್ತಾ ಇದ್ರೆ ಚೆಕ್ಮೇಟ್ ಕೊಟ್ರ ಅಂತ ಅನಿಸ್ತಾ ಇದೆ. ಇನ್ ಡೆಪ್ತ್ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಶರತ್, ಸತೀಶ್ ಜಾರಕಿಹೊಳಿ ಪದೇ ಪದೇ ಕಾಂಗ್ರೆಸ್ ನಾಯಕರ ವಿರುದ್ಧ ಅಂದರೆ ಸ್ವಪಕ್ಷೀಯರ ವಿರುದ್ಧವೇ ಒಂದಷ್ಟು ಅಸಮಾಧಾನಗೊಳ್ತಾ ಇದ್ದಾರೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಮೇಲೆ ಈ ಹಿಂದೆನೂ ಕೂಡ ಅಸಮಾಧಾನಗೊಂಡಿದ್ರು. ಒಂದಷ್ಟು ಶಾಸಕರನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೂ ಪ್ಲಾನ್ ಮಾಡ್ತಾ ಇದ್ರು. ಆ ಬಳಿಕ ಅವರನ್ನ ಮನವೊಲಿಸುವಂಥ ಕೆಲಸಗಳು ಹೈಕಮಾಂಡ್ ಸೇರಿದಂತೆ ರಾಜ್ಯ ನಾಯಕರು ಮಾಡಿದ್ರು. ಈಗ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ವಿಚಾರವಾಗಿ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು. ಅದು ಬೆಳಗಾವಿ ಲೋಕಸಭಾ ಟಿಕೆಟ್ ವಿಚಾರವಾಗಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರನ್ನೇ ಅಭ್ಯರ್ಥಿ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಈ ಮೂಲಕ ಅವ್ರನ್ನ ರಾಜ್ಯ ರಾಜಕಾರಣದ ಹಿಡಿತ ತಪ್ಪಿಸಿ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಬೇಕು ಮತ್ತು ಬೆಳಗಾವಿ ಮತ್ತು ರಾಜ್ಯದ ಒಂದಷ್ಟು ಹಿಡಿತವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಆರಂಭವಾಗಿದೆ ಅನ್ನುವಂಥ ವಾಸನೆ ಸತೀಶ್ ಜಾರಕಿಹೊಳಿ ಅವರಿಗೆ ಬಂದ ತಕ್ಷಣ ಅವರು ಅಲರ್ಟ್ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ. ನೇರವಾಗಿ ಇದೇ ಶನಿವಾರ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡುವ ಮೂಲಕ ಒಂದಷ್ಟು ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ನಾನು ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಅಲ್ಲ, ನಮ್ಮ ಕುಟುಂಬಕ್ಕೆ ಕೊಟ್ಟರೆ ನಾನು ಗೆಲ್ಲಿಸ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತೇನೆ. ನಾನು ಇನ್ನಷ್ಟು ದಿನಗಳ ಕಾಲ ರಾಜ್ಯ ರಾಜಕೀಯದಲ್ಲೇ ಇರಬೇಕು ಮತ್ತು ರಾಜ್ಯದಲ್ಲೇ ಇರತಕ್ಕಂಥ ಹುದ್ದೆಗಳನ್ನು ಅನುಭವಿಸಬೇಕು ಅನ್ಕೊಂಡಿದ್ದೇನೆ ಮತ್ತು ಪಕ್ಷಕ್ಕಾಗಿ ದುಡಿಯೋಕ್ಕೂ ಕೂಡ ಸಿದ್ಧನಿದ್ದೇನೆ. ಆದರೆ ಕೆಲವೊಂದಿಷ್ಟು ಜನ ನನ್ನನ್ನು ಹಿಡಿತ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದ್ರೆ ನನ್ನ ಶಕ್ತಿಯನ್ನು ನಾನು ತೋರಿಸಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬಂದಿದ್ದಾರಂತೆ ಶರತ್. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.